ಎವ್ರಿವನ್, ಎಲ್ಲರೂ ಸೂಪರ್ ಡೂಪರ್ ಆಗಿದ್ದಾರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 2 ವ್ಲಾಗ್ ಒಮಾನಲ್ಲಿದ್ದೀವಿ. ಸೊ ಇವತ್ತು ಒಮಾನಿಂದ ನಾವು ಮಸ್ಕಟ್ ಸಿಟಿಯಿಂದ ಸುರ್ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ತಾ ಯಾವುದೆಲ್ಲ ಪ್ಲೇಸ್ದಲ್ಲಿ ಲಿಸ್ಟ್ ಮಾಡಿಕೊಂಡು ನೋಡ್ಕೊತಾ ಸುರಲ್ಲಿ ಇವತ್ತು ಸಾಯಂಕಾಲ ಹೋಗೋದು ಅನ್ನೋ ಥರ ಪ್ಲಾನ್ ಇರೋದು. ಸೊ ಫಸ್ಟ್ ನಾವು ಹೋಗ್ತಿರೋ ಪ್ಲೇಸ್ ಬಂದು ಒಂದು ಡ್ಯಾಮ್. ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ಯಾಮ್, ವಾದಿ ದೇಖ್ಯಾ ಡ್ಯಾಮ್. ಹೋಪ್ ಐ ಪ್ರೊನೌನ್ಸ್ಡ್ ಇಟ್ ಕರೆಕ್ಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಡ್ಯಾಮ್ ಅಂತೆ ಇಡೀ ಒಮಾನಲ್ಲಿ. ಸೊ ಅಲ್ಲಿಗೆ ಹೋಗಾದ್ಮೇಲೆ ಭೀಮಾ ಸಿಂಗ್ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೋಗ್ತಾ ಸಿಕ್ಕಾಪಡೆ ಸೂಪರ್ ಡೂಪರ್ ರೋಡ್ ಆಯಿತಾ. ದ ಜರ್ನಿ ಇಸ್ ಆಸಮ್ ಆ್ಯಂಡ್ ಆಲ್ರೆಡಿ ಎಲ್ಲ ಚೆಕ್ಔಟ್ ಆಗಿರೋದ್ರಿಂದ ಫುಲ್ ಲಗೇಜ್ ಗಾಡಿನಲ್ಲೇ ಇದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಿನ್ಕೊಂಡು ಆಲ್ ಸೆಟ್. ಆ್ಯಂಡ್ ಇಲ್ಲಿ ಮಸ್ಕತ್ ಸಿಟಿಯಿಂದ ಡ್ಯಾಮ್ಗೆ 115 ಕಿಲೋಮೀಟರ್ಸ್ ಇದೆ, ಬಟ್ 1 hour 15 minutes ಅಷ್ಟೇ ತೋರಿಸ್ತಿರೋದು. ಆ್ಯಂಡ್ ನಿಜ ನಂಗೆ ಅನ್ನಿಸ್ತಿಲ್ಲ ಲೈಕ್ ಅಷ್ಟು ದೂರ ಜರ್ನಿ ಇದೆ ಅಂತ, ಲೈಕ್ 30-40 ಕಿಲೋಮೀಟರ್ಸ್ ಅಂತ ಅಷ್ಟೇ ಅನ್ನಿಸ್ತು. ಇಟ್ಸ್ ಲೈಕ್ ಸೂಪರ್ ಡೂಪರ್. ಇನ್ನು ನೋಡಿ, ಇದು ಇಡೀ ಬೆಟ್ಟಕ್ಕೆ ನೆಟ್ಟೆಡ್ ಕ್ಲಾತ್ ಹಾಕಿದ್ದಾರೆ ಗೊತ್ತಾ, ಪೆಬಲ್ಸ್ ಎಲ್ಲ ಕೆಳಗಡೆ ಬೀಳಬಾರ್ದು ಅಂತ. ಸಚ್ ಅ ಗ್ರೇಟ್ ಇನಿಷಿಯೇಟಿವ್. ಮತ್ತು ನನಗೆ ಮಸ್ಕಟಲ್ಲಿ ಏನು ಇಷ್ಟ ಅಂತ ಕೇಳಿದ್ರೆ ಫಸ್ಟ್ ರೋಡ್ಸ್ ಆಯಿತಾ, ಟಾಪ್ ನಾಚ್, ಟಾಪ್ ರೇಟ್ ಅಂತ ಹೇಳ್ಬೋದು. ಸಖತ್ತಾಗಿದೆ ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್ ಮತ್ತು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಮ್ಮದ್ರಲ್ಲಿ ಒಂದು ಕಡೆ ಸೇಯಿಂಗ್ ಇದೆ, ಬೆಟ್ಟಕ್ಕೆ ಬಟ್ಟೆ ಹೊಲ್ಸೋಕ್ಕಾಗತ್ತಾ ಅಂತ. ಸೊ ಇವ್ರು ಬಟ್ಟೆ ಹೊಲಿಸಿಲ್ಲ, ಬಟ್ ಸಣ್ಣದಾಗಿ ನೆಟ್ಟೆಡ್ ವಯರ್ಡ್ ಥರ ಮಾಡಿ ಇಡೀ ಬೆಟ್ಟಕ್ಕೆ ಹಾಕಿದ್ದಾರೆ ಗೊತ್ತಾ. ಎಲ್ಲ ಕಡೆ ಹೈವೇನಲ್ಲಿ ಎಷ್ಟು ಹೈವೇ ಬರುತ್ತೆ, ಎಷ್ಟು ಉದ್ದ ಇದೆ ಹೈವೇ ಆ ಕಡೆ ಈ ಕಡೆ ಯಾವುದೆಲ್ಲ ಆ ಥರ ಬೆಟ್ಟ ಇದೆ ಅದಕ್ಕೆಲ್ಲ ಹಾಕಿದ್ದಾರೆ. ನಿಜ ಎಷ್ಟು ಏನಂತಾರೆ, ಫುಲ್ ನಮಗೆ ಶಾಕಿಂಗ್ ಆಗಿತ್ತು ಅದು ಒಂದು. ಆ್ಯಂಡ್ ಚಂದು ಒಂದು ಫುಲ್ ಝೂಮಲ್ಲಿದ್ದಾರೆ. ಅವ್ರು ಯಾರ ಕೈಲೂ ಗಾಡಿ ಕೊಡ್ತಾಯಿಲ್ಲ. ಇಟ್ಸ್ ಲೈಕ್ ನಾನು ಓಡಿಸ್ಬೋದು, ಮೈ ಡ್ರೈವಿಂಗ್ ಲೈಸೆನ್ಸ್ ಆಲ್ಸೋ ವ್ಯಾಲಿಡ್, ಬಟ್ ಅವ್ರು ಕೊಡ್ತಾ ಇಲ್ಲ ಬಿಕಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾರ್ ಟ್ರೇಸ್ ಆಯಿತಾ. ಸೊ ಈ ಲೈಕ್ಸ್ ದಟ್ ರೋಡ್ ಟ್ರಿಪ್ ಆ್ಯಂಡ್ ಕಾರ್ ಓಡಿಸೋದು. ಅದಕ್ಕೆ ಸರಿಯಪ್ಪ ಓಡಿಸಿ ಅಂತ ಹೇಳಿ ನಾವು ಫುಲ್ ಎಂಜಾಯ್ ಮಾಡ್ತಿದ್ವಿ, ಮಕ್ಳ ಜೊತೆ ದ ವ್ಯೂನ ಎಂಜಾಯ್ ಮಾಡ್ತಿದ್ವಿ. ನಾವು ಅದೇ ಅನ್ಕೊತಾ ಇದ್ವಿ, ಇಲ್ಲಿ ಒಮಾನ್ ಮಸ್ಕಟ್ ಸಿಟಿಸನ್ಸ್ ಎಲ್ಲ ಎಷ್ಟು ಜನ ಹೆಂಗೆಲ್ಲ ಓಡಾಡ್ಬೋದಲ್ವ, ಎಷ್ಟೊಂದು ಪ್ಲೇಸಸ್ ಇದೆ ಇವ್ರಿಗೆ ಓಡಾಡೋಕ್ಕೆ. ಏನೂ ಇಲ್ಲ ಅಂದರೆ ಫುಲ್ ಲಾಂಗ್ ಹೈವೇ ಸೂಪರ್ ಡೂಪರ್ ಆಗಿದೆ, ಆರಾಮಾಗಿ ಓಡಾಡ್ಬೋದು ಅಂತ. ಅಷ್ಟು ಪ್ಲೇಸಸ್ ಇದೆ. ನಾವು ಲಿಸ್ಟ್ ಮಾಡೋಕ್ಕೆ ಕೂತಾಗ ಎಷ್ಟು ಪ್ಲೇಸಸ್ ಬರ್ತಿತ್ತು ನಮಗೆ. ಆ್ಯಂಡ್ ನಾನು ಕೂಡ ಒಂದು ಸ್ಕೆಚ್ ಹಾಕೊಂಡು ಬಂದಿದ್ದೀನಿ, ನೋಡೋಣ ಎಷ್ಟು ಪ್ಲೇಸ್ ಕವರ್ ಮಾಡ್ಬೋದು ಅಂತ. ಸೊ ಹೋಗ್ತಾ ಒಂದು 10 ಕಿಲೋಮೀಟರ್ಸ್ಗೆಲ್ಲೂ ಡಿಫ್ರೆಂಟಾಗಿ ಕಾಣಿಸ್ತು. ಗ್ರೀನರಿ ಒಂದು ಕಡಿಮೆ ಅಷ್ಟೇ ಇಲ್ಲಿ, ಬಟ್ ಇಟ್ ಈಸ್ ಆಲ್ರೆಡಿ ನೈಸ್ ಇನ್ ಇಟ್ಸ್ ಓನ್ ವೇ. ಇದು ಒಂಥರ ಚೆನ್ನಾಗಿ ಇದೆ. ನಮ್ಮದ್ರಲ್ಲಿ ಜಾಸ್ತಿ ನಾವು ಗ್ರೀನರಿ ನೋಡ್ತೀವಿ ಇಂಡಿಯಾದಲ್ಲಿ, ಬೆಟ್ಟ ಅಂದರೆ ಗ್ರೀನರಿ ಇರಬೇಕು ಹಂಗೆ ಅಂತ. ಇದು ಬಿಸಿಲುಗಾಲ ಅಲ್ಲ, ಇಟ್ಸ್ ವಿಂಟರ್. ನಾವು ಹೋಗಿರೋದು ವಿಂಟರ್ ಸೀಸನಲ್ಲಿ. ಎಸ್, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಟ್ಸ್ ಜಸ್ಟ್ ಒಂದು 2 kilometers ಫ್ರಮ್ ಇಯರ್. ಆ್ಯಂಡ್ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಡ್ಯಾಮ್ ನೋಡೋಕ್ಕೆ. ಬಟ್ ನೀರು ಅಷ್ಟಿರಲ್ಲ ಅಂತ ಹೇಳಿದರು, ಬಟ್ ದಟ್ಸ್ ಓಕೆ, ಪ್ಲೇಸಸ್ ನೋಡಬೇಕು ಅಂತ. ಸೊ ಹತ್ತಾ ಇದ್ದೀವಿ ಮೇಲ್ಗಡೆ. ಮಕ್ಕಳು ಮಾತ್ರ ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಅಂದರೆ ಸೂಪರ್. ನಮ್ಗೆ ಹೆಂಗೆ ನನಗೆ ಅಕ್ಕ ಕಂಪ್ನಿ ಇದ್ಲು, ಹಂಗೆ ಅವ್ರಿಗೂ ಇಬ್ಬರು ಇರೋದ್ರಿಂದ ಕಂಪ್ನಿ ಚೆನ್ನಾಗಿತ್ತು ಅವರಿಗೆ. ಅವ್ರ ಪಾಡು ಅವ್ರು ಆಟಾಡ್ಕೊತಾ ಇದ್ರು, ಸ್ವಲ್ಪ ಹಂಗೆ ಕಿತ್ತಾಡ್ತಿದ್ರು, ಬಟ್ ಸ್ಟಿಲ್ ವಿ ಕುಡ್ ಆಬ್ವಿಯಸ್ಲಿ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದಾಗಿತ್ತು. ನಾವು ಫೈನಲಿ ಬಂತು ಡ್ಯಾಮು ಅಂತ ಅಂದರೆ ನಮ್ಮ ಹುಡುಗರಿಗೆ ಫುಲ್ ಖುಷಿ. ಯಾಕಂದರೆ ಅಲ್ಲಿ ಪಾರ್ಷೆದು ಕಾರ್ ಶೋ ಮಾಡ್ತಿದ್ರು. ಅವರು ಫುಲ್ ರ್ಯಾಲಿ ಮಾಡ್ತಿದ್ದಾರೆ, ಇಡೀ ಒಮಾನ್ದೆಲ್ಲ ಫುಲ್ ಡ್ರೈವ್ ಮಾಡ್ತಿದ್ದಾರೆ ಪಾರ್ಷೆ ಕಾರ್ಸ್ದು. ಇಲ್ಲಿ ಬಂದು ಒಂದು ರೆಸ್ಟಿಂಗ್ ಏರಿಯಾ ಥರ ಮಾಡಿಬಿಟ್ಟು ಅವ್ರಿಗೆ ಡ್ರಿಂಕ್ಸ್ ಎಲ್ಲ ಆಫರ್ ಮಾಡಿದರು. ಸೊ ನಾವು ಹೋಗಿರೋ ಟೈಮ್ ಕರೆಕ್ಟಾಗಿತ್ತು. ಎಲ್ಲ ಪಾರ್ಷೆ ಕಾರು ಒಂದೊಂದಾಗ ಹೋಗ್ತಾ ಇದ್ವು. ಆ್ಯಂಡ್ ನಾವು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಆ್ಯಂಡ್ ಚಂದು ಗಿರಿ ಅಂತೂ ಫುಲ್ ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿದ್ರು. ಎಷ್ಟು ಪಾರ್ಷೆ ಕಾರ್ಸ್ ಗೊತ್ತಾ. ಇದಕ್ಕಿಂತ ಮುಂಚೆನೂ ಸ್ವಲ್ಪ ಹೋಯಿತು, ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಬಿಕಾಸ್ ನಾವು ಪಾರ್ಕಿಂಗ್ ಮಾಡಿ ಬರಬೇಕಾಗಿತ್ತು. ಬಟ್ ವಿ ಸಾ ಆಲ್ ದ ಕಾರ್ಸ್ ಬಿಫೋರ್ ಪಾರ್ಕಿಂಗ್. ಸೂಪರ್ ಡೂಪರ್ ಚೆನ್ನಾಗಿರೋ ಕಾರ್ಸ್ ಎಲ್ಲನೂ ನೋಡಿದ್ವಿ. ದಟ್ಸ್ ರಿಯಲಿ ಗುಡ್. ಆ ಟೈಮಿಂಗ್ ಚೆನ್ನಾಗಿತ್ತು. ನಾವು ಹೋಗಿರೋ ಟೈಮಿಂಗ್ ಕರೆಕ್ಟಾಗಿ ಎಲ್ಲ ಕಾರ್ಸ್ಗಳು ಡಿಸ್ಪ್ಯಾಚ್ ಆಗ್ತಿತ್ತು, ಹೋಗ್ತಾ ಇತ್ತು. ದುಬೈದು ಎಲ್ಲ
ಎಸ್ ಇದೇ ಆ ಡ್ಯಾಮು ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೂ ನೀರು ಜಾಸ್ತಿ ಇರುತ್ತಂತೆ ಬಟ್ ಇವಾಗ ಸ್ವಲ್ಪ ಕಡಿಮೆ ಇದೆ. ಕೆಳಗಡೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಆಗುತ್ತೆ. ಸೊ ಕೆಳಗಡೆ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇಲ್ಲೂ ರೀಲ್ಸ್ ಎಲ್ಲ ಮಾಡಿದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಪ್ಲೇಸ್ ನಿಜ ಚೆನ್ನಾಗಿದೆ, ಇಟ್ಸ್ ಆಲ್ ವರ್ತ್. ಇಲ್ಲಿ ಒಂದು ಕ್ಯಾಂಪಿಂಗ್ ಎಲ್ಲ ಇದೆ, ಅವ್ರು ಬಂದು ಕ್ಯಾಂಪ್ ಮಾಡ್ಬೋದು, ಇಲ್ಲೇನಾರ ಇರ್ಬೋದು, ಆ ಥರದ್ದೆಲ್ಲ ಪ್ಲೇಸಸ್ ಎಲ್ಲ ಇದೆ. ಇಲ್ಲಿ ಕೆಫೆ ಇತ್ತು ಆ್ಯಂಡ್ ಎಸ್ ಅಷ್ಟೇ. ಆ್ಯಂಡ್ ಪ್ಯಾಕಿಂಗ್ ಎಲ್ಲನೂ ಚೆನ್ನಾಗಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇಟ್ ವಾಸ್ ಆಲ್ ಗುಡ್. ಅಲ್ಲಿಗೆ ಒಳಗಡೆ ತನಕ ನೀರು ತನಕ ಹೋಗ್ಬೋದಾಗಿತ್ತು ಬಟ್ ನಾವು ಹೋಗಿಲ್ಲ. ನೆಕ್ಸ್ಟು ನೀರು ಪ್ಲೇಸ್ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟುಬಿಟ್ವಿ. ಸೊ ಇವಾಗ ಡ್ಯಾಮ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಭೀಮಾ ಸಿಂಕ್ ಹೋಲ್ಗೆ. ಆ್ಯಂಡ್ ಇಟ್ಸ್ ಲೈಕ್ ಕೋಸ್ಟಲ್ ಲೈನಲ್ಲಿ ಬರುತ್ತೆ ಇದನ್ನೆಲ್ಲನೂ. ಸೊ ಹಾಗಾಗಿ ನಾವು ಏನಂತಾರೆ ಸೀನಾ ನೋಡ್ಬೋದು. ಈ ನೆಕ್ಸ್ಟ್ ಫುಲ್ಲು ಕೋಸ್ಟಲ್ ಲೈನಲ್ಲೇ ಹೋಗ್ತಾ ಇರೋದು ನಾವು ಸುರ್ ತನಕನೂ. ಸೊ ಹಾಗಾಗಿ ಫುಲ್ಲು ಈ ಲೆಫ್ಟ್ ನೋಡಿದ್ರೆ ಫುಲ್ ಸಿ, ರೈಟ್ ನೋಡಿದ್ರೆ ಫುಲ್ಲು ಸಿಟಿ ಹಿಲ್ಸ್ ಹಂಗಿರುತ್ತೆ. ನಂಗೆ ತುಂಬಾ ನೇಚರ್ಗೆ ತುಂಬ ಇಷ್ಟ ಆಯಿತು. ನನಗೆ ನೇಚರ್ ಸ್ಪಾಟ್ಸ್ ಎಲ್ಲನೂ ಇರೋದು, ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಥರ ಏನೂ ಇಲ್ಲ, ತುಂಬ ಕಡಿಮೆ ಆ ಥರ ಇರೋದು ಇಲ್ಲಿ. ಎಲ್ಲನೂ ನ್ಯಾಚುರಲ್ ಸ್ಪಾಟ್ಸೇ ಇರೋದು. ಸೊ ಅದು ಒಂದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಸಖತ್ತಾಗಿತ್ತು ಇದೊಂದು ವ್ಯೂ ನೋಡೋಕ್ಕೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಅಷ್ಟೇ. ಸೊ ಭೀಮಾ ಸಿಂಕ್ ಹೋಲಿಗೆ ಬಂದಿದ್ದೀವಿ ಆ್ಯಂಡ್ ಲಾಮಾ ಕ್ಯೂಟ್ ಲಾಮಾಸ್. ಸೊ ಭೀಮಾ ಸಿಂಕ್ ಹೋಲ್ ಅಂದರೆ ನ್ಯಾಚುರಲ್ಲಾಗಿ ಒಂದು ಹೋಲ್ ಥರ ಆಗಿದೆ ಆಯಿತಾ. ನೀರಿದೆ ಅಲ್ಲಿ, ಎಷ್ಟೊಂದು ಜನ ಡೈವು ಸ್ವಿಮ್ಮು ಎಲ್ಲ ಮಾಡ್ಬೋದು. ಆ್ಯಂಡ್ ನಮ್ಗೆ ಯಾವುದೇ ಪ್ಲಾನ್ಸ್ ಇಲ್ಲ, ಬಿಕಾಸ್ ಸ್ವಲ್ಪ ಚಳಿ ಇರೋದ್ರಿಂದ ಬೇಡ ಅಂತ ನೋಡ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬರೋಣ ಅಂತ. ಬಟ್ ಇವ್ರು ಪ್ಲ್ಯಾನ್ ಮಾಡಿದ್ರು ಬಾಯ್ಸು, ಹೋಗೋಣ ಹೆಂಗಿರುತ್ತೆ ನೋಡೋಣ ಅಂತ. ವಿರ್ ಲೈಕ್ ಓಕೆ ನಿಮ್ಮ ಇಷ್ಟ ಅನ್ನೋ ಥರ. ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರು, ಬಟ್ಟೆ ಗಿಟ್ಟೆ ಎಲ್ಲನೂ. ಬಟ್ ಎಸ್ ಯಾರೂ ಜಾಸ್ತಿ ಇಳಿಲಿಲ್ಲ, ಸಿನ್ಸ್ ಇಟ್ ವಾಸ್ ಕೋಲ್ಡ್. ಸ್ವಲ್ಪ ನೀರು ತಣ್ಣಗಿರೋದ್ರಿಂದ ನೀರಿಗೆ ಯಾರೂ ಜಾಸ್ತಿ ಇಳಿಲಿಲ್ಲ. ಸೊ ಇಲ್ಲಿಗೆ ನಾವು ಲಂಚ್ನ ಪ್ಯಾಕ್ ಮಾಡಿದ್ವಿ ಮಕ್ಳಿಗೆ ಮಾತ್ರ. ಸೊ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡ್ಕೊಂಡಿದ್ವಿ ಆ್ಯಂಡ್ ಆ್ಯಕ್ಚುಲಿ ನಮಗೂ ಪ್ಯಾಕ್ ಮಾಡಿದ್ವಿ. ಬಟ್ ಬಾಯ್ಸ್ ಅವ್ರಿಗೆ ಮನೇಲಿ ಮಾಡಿದೆಲ್ಲ ಅಷ್ಟಿಷ್ಟ ಆಗಲ್ಲ. ಸೊ ನಾನು ಅಕ್ಕ ಮಾತ್ರ ತಿಂದ್ವಿ, ಮಕ್ಳಿಗೂ ಎಲ್ಲ ತಿನ್ಸಿದ್ವಿ. ಅವರು ನಾವು ಸಾಯಂಕಾಲ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಇಲ್ಲಿ ನಾವು ಅಥೆಂಟಿಕ್ ಫುಡ್ನ ಟ್ರೇಸ್ ಮಾಡ್ತೀನಿ ಅಂತ ಎಲ್ಲ ಅಂದ್ಕೊತಾ ಇದ್ರು. ಓಕೆ, ಬಟ್ ನಾವು ಬೆಸ್ಟ್ ಥಿಂಗ್ ಮಾಡಿದೆ ಅಂದರೆ ನಾವು ಬೆಳಗ್ಗೆ ಒಂದು ಡಜನ್ ಮೊಟ್ಟೆನ ಬೇಯಿಸ್ಕೊಂಡು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ತಿದ್ವಿ. ಸೊ ಅಟ್ಲೀಸ್ಟ್ ಏನಾದ್ರು ಪ್ರೋಟೀನ್ ಬೇಕು, ಎನರ್ಜಿ ಬೇಕು ಅಂದರೆ ಜಸ್ಟ್ ಮೊಟ್ಟೆನ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೇಪರ್ ಹಾಕ್ಕೊಂಡು ತಿನ್ಬಿಡ್ಬೋದು ಅಂತ. ಸೊ ದಿಸ್ ಇಸ್ ಅ ಭೀಮಾ ಸಿಂಕ್ ಹೋಲ್. ಎಷ್ಟು ಚೆನ್ನಾಗಿ ಡೈವ್ ಎಲ್ಲ ಮಾಡ್ತಿದ್ರು ಗೊತ್ತಾ. ಓ ಮೈ ಗಾಡ್, ಅದು ಆ್ಯಕ್ಚುಲಿ ತುಂಬಾ ಹೈಟ್ ಇದೆ, ಅದು ಹಂಗೆ ಅನಿಸುತ್ತೆ. ಬಟ್ ಸಿಕ್ಕಾಪಟ್ಟೆ ಹೈಟಲ್ಲಿದೆ ಅದು. ಬಟ್ ಅಲ್ಲಿಂದ ಮೇಲಿಂದ ಡೈವ್ ಎಲ್ಲ ಮಾಡ್ತಿದ್ರು. ನಾವು ನೋಡ್ಬಿಟ್ಟು ಓಕೆ ಅಂತ. ಸೊ ಇವಾಗ ಕೆಳಗಡೆ ಇಳ್ಕೊಂಡು ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ವಾಪಸ್ ಮೇಲ್ಗಡೆ ಬರೋಣ. ಇಬ್ರು ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ದ ವಾಟರ್ ಮಾತ್ರ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ಗೊತ್ತಾ. ಸಿಕ್ಕಾಪಟ್ಟೆ ಒಂಥರ ಏನು ಕೊಳೆ ಅಂತಾನೆ ಅನಿಸ್ಲಿಲ್ಲ. ಎಷ್ಟೊಂದು ಜನ ಅಲ್ಲಿ ಸ್ನಾನ ಮಾಡ್ತಿದ್ರು, ಲೈಕ್ ಎಷ್ಟೊಂದು ಜನ ಆಟ ಆಡ್ತಾಯಿದ್ರು. ಏನೇ ಆಗಿದ್ರು ಆ ವಾಟರ್ ಇಟ್ ವಾಸ್ ವೆರಿ ಫ್ರೆಶ್. ಏನೂ ಸ್ಮೆಲ್ ಆಗಿರ್ಬೋದು, ಇಲ್ಲ ಏನೋ ಫಿಶ್ ಸ್ಮೆಲ್ ಅಟ್ಲೀಸ್ಟ್ ಬರುತ್ತೆ ಯೂಶ್ವಲಿ. ಬಟ್ ಅದು ಇಲ್ಲ, ಹಂಗೂ ಇಲ್ಲ. ಐ ಡೋಂಟ್ ನೋ, ಸಖತ್ ಕ್ಲೀನಾಗಿತ್ತು ಮಾತ್ರ. ಆ್ಯಂಡ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಅಂತ. ಸೊ ಮಕ್ಕಳು ಹಂಗೆ ಸ್ವಲ್ಪ ಹಂಗೆ ದಡದಲ್ಲಿ ಆಟಾಡಿದ್ದು. ಬಟ್ ಸ್ಟೋನ್ಸ್ ಎಲ್ಲ ಸ್ವಲ್ಪ ಕಾಲಿಗೆ ಚುಚ್ತಾ ಇತ್ತು. ಸೊ ಅದು ಒಂದು. ಬಾಯ್ ಬಾಯ್ ಕಂದ. ಸೊ ಅದಾದಮೇಲೆ ಇಲ್ಲೇ ಮಕ್ಕಳನ್ನ ಆಟ ಆಡಿಸ್ಕೊಂಡು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇರೋದು ಟರ್ಟಲ್ ಬೀಚ್ ಅಂತ ಹುಡ್ಕೊಂಡು ಹೋದ್ವಿ. ಸುರ್ ಬೀಚ್ ಅಂತ ಇದೆ, ಅಲ್ಲಿಗೆ ಹುಡ್ಕೊಳ್ತಾ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ತೋರಿಸೋ ಪ್ಲೇಸಸ್ ಬೇರೆ, ನಮ್ಗೆ ಸಿಗೋದು ಪ್ಲೇಸಸ್ ಬೇರೆ. ಸೊ ಈ ಪ್ಲೇಸ್ ನಮಗೆ ಸಿಕ್ಕಿಲ್ಲ, ನಾವೇನು ಹುಡುಕಿದ್ವಿ. ಬಟ್ ಅಮೇಝಿಂಗ್ ಆಗಿತ್ತು. ಸೀದಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಲೈಕ್ ಇಟ್ಸ್ ಲೈಕ್ ದಾರಿನೇ ಸೀಗೆ ಹೋದಂಗೆ ಆ ಥರ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಮಾತ್ರ. ಸೊ ಇವಾಗ ಆನ್ ದ ವೇನೇ ಯಾವ ಬೀಚ್ ಸಿಗುತ್ತೆ ಅಲ್ಲಿಗೆ ಹೋಗೋಣ ಅನ್ನೋ ಥರನೇ ಪ್ಲ್ಯಾನ್ ಇರೋದು. ಸೊ ನಾವು ಹುಡುಕ್ತಿರೋ ಬೀಚ್ ಅದಂತೂ ಸಿಕ್ಕಿಲ್ಲ. ಅದು ಒಳಗಡೆಯಿಂದೆಲ್ಲ ಹೋಗ್ಬೇಕಾಗಿತ್ತು, ಲೈಕ್ ಒಂದೊಂದು ವಿಲೇಜ್ ಎಲ್ಲ ಸಿಕ್ತಿತ್ತು. ನಮಗೊಂದು ಸ್ವಲ್ಪ ಭಯ ಕೂಡ ಆಗ್ತಿತ್ತು. ಸೊ ಇದು ಒಂದು ಮಾತ್ರ ನಾವೇನು ನಿಲ್ಲಿಸಿದ್ವಲ್ಲ, ಸೂಪರ್ ಡೂಪರ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನನ್ನ ಗಂಡ ದಯೆ ತೋರಿಸಿ ನನಗೊಂಚೂರು ಕಾರ್ ಓಡಿಸೋಕ್ಕೆ ಚಾನ್ಸ್ ಕೊಟ್ಟರು. ಆ್ಯಂಡ್ ಸೂಪರ್ ಆಗಿದೆ ಕಾರು ಮಾತ್ರ, ಸಖತ್ತಾಗಿ ಓಡಿಸಿದ್ವಿ ನೋಡಿ. ಅಲ್ಲಿ ಟೆಂಟ್ ಕ್ಯಾಂಪ್ ಎಲ್ಲ ಮಾಡ್ಕೊತಾರೆ ಗೊತ್ತಾ. ಇಟ್ ವಾಸ್ ಸೋ ಕ್ಯೂಟ್. ಒಂದು
ಅಡಲ್ಟ್ ಕಪಲ್ಸ್ ಆಯಿತಾ, ಅವ್ರ ಮೊಮ್ಮಕ್ಕಳು ಅನಿಸುತ್ತೆ, ಕರ್ಕೊಂಡು ಬಂದುಬಿಟ್ಟು ನೀಟಾಗಿ ಟೆಂಟೆಲ್ಲ ಹಾಕ್ಕೊಂಡು ಕ್ಯಾಂಪರ್ ಬಂದು ಮೇಲ್ಗಡೆ ಎಲ್ಲ ಸೆಟಲ್ ಮಾಡಿಕೊಂಡು ಕೆಳಗಡೆ ಫುಲ್ ಅವ್ರಿಗೆ ಗ್ರಿಲ್ಸ್ ಎಲ್ಲ ಮಾಡಿಕೊಟ್ಟು ಮೊಮ್ಮಕ್ಕಳಿಗೆಲ್ಲ ಫೀಡ್ ಮಾಡ್ತಾಯಿದ್ರು. ಅವ್ರು ನೀರಲ್ಲಿ ಆಟಾಡ್ಕೊಂಡು ಬಂದಿದ್ದರು. ಸಚ್ ಅ ಗ್ರೇಟ್ ಸೀನ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮಕ್ಕಳು ಸೈಡಿಗೆ ಬರ್ರಿ, ತಿರ್ಗಿಸ್ತಾಳೆ ಸೈಡಿಗೆ ಬಾ. ಇಳಿವಾಗ ಸೂಪರ್ ಸಕ್ಕತ್ತಾಗಿದೆ ಓಡ್ಸಕ್ಕೆ. ಸೊ ಇವಾಗ ಬಂದಿರೋ ಚಾಲೆಂಜ್ ಏನಂತ ಅಂದರೆ, ಇಲ್ಲಿರೋ ಅಕಾಮಿಡೇಷನ್ ನಾವು ಬುಕ್ ಮಾಡಿಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಅಟ್ಲೀಸ್ಟ್ ನೋಡಿ ಇಟ್ಕೊಂಡಿದ್ದೆ. ಆಲ್ ದ ಥಿಂಗ್ ಇನ್ Airbnb ಇಲ್ಲ ಬುಕಿಂಗ್ ನೋಡಿ ಇಟ್ಕೊಂಡಿದ್ದೆ. ನೋಡಿಬಿಟ್ಟು ಹೆಂಗೆ ಡಿಸೈಡ್ ಮಾಡಿ ಹೋಗೋಣ ಅಂತ. ಐ ಹ್ಯಾಡ್ ಆಲ್ಮೋಸ್ಟ್ 5 to 6 ಆಪ್ಷನ್. ಬೇಗ ರಾತ್ರಿ ಕೂಡ ಆಗೋಯ್ತು. ಸ್ವಲ್ಪ ಟೆನ್ಷನ್ ಆಗಿತ್ತು ಅಕಾಮಿಡೇಷನ್ ಸಿಕ್ಕಿಲ್ಲ ಅಂತ. ಬಟ್ ನಾವು ಇವಾಗಿರೋದು ವಾದಿ TV ಹತ್ರ. ಬಟ್ ನಮ್ಗೆ ಅಲ್ಲಿ ಸಿಕ್ಕಿಲ್ಲ. ಅಲ್ಲಿ ಸುಮ್ಮನೆ ಫ್ಯಾನ್ಸಿ ರೇಟ್ಸ್ ಎಲ್ಲ ಹೇಳ್ತಾ ಇದ್ರು. ಮತ್ತು ಅದು ಒಂದು ಸ್ವಲ್ಪ ನಮಗೆ ಸೆಕ್ಯೂರ್ ಫೀಲ್ ಆಗಿಲ್ಲ. ಅಲ್ಲಿ ಒಂದು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಸಿಟಿ ಬಂದುಬಿಟ್ವಿ. ಸೂಪರ್ ಆಸಮ್ ಅಕಾಮಿಡೇಷನ್ ಸಿಕ್ತು. ಆ್ಯಂಡ್ ಇಲ್ಲೇ ಅವರು ರೆಸ್ಟೋರೆಂಟ್ ಅಂತ ಹೇಳಿದ್ರು, ಝಾಕಿ ರೆಸ್ಟೋರೆಂಟ್ ಅಂತ. ಅಲ್ಲಿ ಮಾತ್ರ ಸೂಪರಾಗಿ ಮೀಲ್ ಸಿಕ್ತಿತ್ತು. ಸೊ ಇಟ್ಸ್ ಅ ಬೆಸ್ಟ್ ಡಿಸಿಷನ್. ಅಟ್ಲೀಸ್ಟ್ 30 ಕಿಲೋಮೀಟರ್ಸ್ ಹೋಗ್ತಾ ಬಂದ್ರೂ ವಿ ಆರ್ ಲೈಕ್ ಇನ್ ಅ ಸೇಫ್ ಪ್ಲೇಸ್. ಸಿಟಿಲಿ ಇದೀವಲ್ಲ, ಏನೂ ಭಯ ಆಗಲ್ಲ ಅಂತ. ಸೊ ಇಲ್ಲಿಂದ ನಾಳೆ ನೋಡೋ ಪ್ಲೇಸ್ ಒಂದು ಸ್ವಲ್ಪ 30 ಕಿಲೋಮೀಟರ್ಸ್ ದೂರ ಇದ್ರೂ ದಟ್ಸ್ ಓಕೆ. ಲೈಕ್ ಸಿಟಿ ಮಧ್ಯೆ ಇರೋದ್ರಿಂದ. ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಫ್ಯಾನ್ಸಿ ರೇಟ್ಸ್ ಎಲ್ಲ ಇಲ್ಲಿ ಕಾಂಪಿಟೇಷನ್ ರೇಟ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಮೆಗಾ ಮಾರ್ಟ್ಸ್ ಎಲ್ಲನೂ ಅಕ್ಕಪಕ್ಕನೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬಂದು ಸ್ಟೇ ಆಗಿದ್ದು. ಆ್ಯಂಡ್ ದಿಸ್ ರೆಸ್ಟೋರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಲ್ಮೋಸ್ಟ್ 4 to 5 ಮೀಲ್ಸ್ ಇಲ್ಲೇ ಮಾಡಿದ್ವಿ. ಎಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕನ್ನಡದವ್ರು ಕೂಡ ಇದ್ದರು. ದಟ್ಸ್ ದ ಬೆಸ್ಟ್ ಪಾರ್ಟ್. ಎಸ್, ಇದಾಗಿತ್ತು ನಮ್ಮ Day 2 ವ್ಲಾಗ್. ನಮ್ಮ ಜೊತೆ ನೀವು ಕೂಡ ಒಮಾನ್ ಟ್ರಿಪ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊತಾ ಸಿಗ್ತೀನಿ Day 3 ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್.